ಗೋಸ್ಟ್ ದೆವ್ವಗಳ ಬಗ್ಗೆ ವಿಡಿಯೋ ಮಾಡಲು ಬರುವ ಒಬ್ಬಳ ಹುಡುಗಿ ತನ್ನ ಬ್ಲಾಗ್ ವಿಡಿಯೋಗಾಗಿ ಹೆಚ್ಚಿನ ವ್ಯೂಸ್ ಗಳಿಸಲು ದೆವ್ವಗಳ ಗೋಸ್ಟ್ಗಳ ಕಥೆ ಹೇಳಲು ಆರಂಭಿಸುತ್ತಾಳೆ. ಆದರೆ ಕೊನೆಗೆ ಆ ಗೋಸ್ಟ್ ಕೈಯಲ್ಲಿ ಅವಳು ಸಿಕ್ಕಿ ಹಾಕಿಕೊಳ್ತಾಳೆ. ಹಾಗಾದರೆ ಈ ಸಿನಿಮಾದ ಅಸಲಿ ಕಥೆ ಏನು? ಇದು ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ತಡೆಯಕ್ಕೆ ಈ ಸಿನಿಮಾ ಕಥೆಗೆ ಹೋಗೋಣ. ರಾತ್ರಿಯ ಸಮಯ. ಮೆಟ್ರೋ ಟ್ರೈನ್ನ ಡಬ್ಬಿಯಲ್ಲಿ ನಿಧಾನವಾಗಿ ಕತ್ತಲೆ ಆವರಿಸಿಕೊಳ್ತಾ ಇರುತ್ತೆ. ಅಲ್ಲೊಬ್ಬಳು ಮಹಿಳೆ ತಲೆಯೆಲ್ಲ ಪಟ್ಟಿಗಳನ್ನು ಕಟ್ಟಿಕೊಂಡು, ಅಂದರೆ ಬ್ಯಾಂಡೇಜನ್ನು ಕಟ್ಟಿಕೊಂಡು, ಮುಖದಲ್ಲಿ ತುಂಬಾನೇ ಬೇಸರ ಇಟ್ಟುಕೊಂಡು ಕುಳಿತಿದ್ದಾಳೆ. ತುಂಬಾನೇ ಬೇಸರದಲ್ಲಿರುವಂತೆ ಕಾಣುತ್ತಿರ್ತಾಳೆ. ಅವಳ ಪ್ಲಾಸ್ಟಿಕ್ ಸರ್ಜರಿ ಫೇಲ್ ಆಗಿಬಿಟ್ಟಿದೆ ಅನ್ನೋ ನಿರಾಶೆ ಅವಳ ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಅದೇ ಸಮಯದಲ್ಲಿ ಅವಳ ಎದುರುಗಡೆ ಒಬ್ಬ ಯುವ ವಿದ್ಯಾರ್ಥಿನಿ, ಅಂದರೆ ಕಾಲೇಜು ಹುಡುಗಿ ಬಂದು ಕುಳಿತುಕೊಳ್ತಾಳೆ. ಅವಳ ಸುತ್ತ ಆ ವಯಸ್ಸಿನ ಕಳೆ, ತಾಜತನ ಎದ್ದು ಕಾಣ್ತಾ ಇರುತ್ತೆ. ಆದರೆ ಆ ಹುಡುಗಿಗೂ ಕೂಡ ತನ್ನ ಮೂಗಿನ ಬಗ್ಗೆ ಅಷ್ಟೊಂದು ತೃಪ್ತಿ ಇರೋದಿಲ್ಲ. ಎದುರಿಗಿರೋ ಪ್ಲಾಸ್ಟಿಕ್ ಸರ್ಜರಿಯ ಜಾಹೀರಾತನ್ನು ನೋಡಿ ಅವಳ ಮನಸ್ಸಿನಲ್ಲೂ ಒಂದು ತರಹದ ಬೇಸರ ಮೂಡುತ್ತೆ. ಗೊತ್ತಿಲ್ಲದ ಹಾಗೆ ಆ ಹುಡುಗಿಗೆ ಒಂದು ಅರಿವಾಗುತ್ತೆ. ಎದುರುಗಡೆ ಪಟ್ಟಿ ಕಟ್ಟಿಕೊಂಡು ಕೂತಿರೋ ಆ ಮಹಿಳೆ ತನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಳೆ ಅಂತ. ಕ್ಷಣಾರ್ಧದಲ್ಲಿ ಆ ಹುಡುಗಿಯ ಇಡೀ ಶರೀರದಲ್ಲಿ ಒಂದು ವಿಚಿತ್ರವಾದ ನಡುಕ ಶುರುವಾಗುತ್ತೆ. ಆ ಮಹಿಳೆಯ ಕಣ್ಣುಗಳು ತುಂಬಾನೇ ಭಯಾನಕವಾಗಿ ಕಪ್ಪಾಗಿ ಕಾಣಿಸ್ತಾ ಇರುತ್ತವೆ. ಹುಡುಗಿ ತಕ್ಷಣ ಅಲ್ಲಿಂದ ಎದ್ದು ಬೇರೆ ಕಡೆ ಹೋಗಲು ನಿರ್ಧಾರ ಮಾಡ್ತಾಳೆ. ಅಲ್ಲದೆ ಮುಂದಿನ ಟ್ರೈನ್ ಹಿಡಿಯೋಣ ಅಂತ ಯೋಚಿಸ್ತಾಳೆ. ಅವಳು ನಿಧಾನವಾಗಿ ಹಿಂದಿನ ಡಬ್ಬಿಯಲ್ಲಿ ಸಿಕ್ಕ ಆ ವಿಚಿತ್ರ ಮನುಷ್ಯನನ್ನು ಮರೆಯೋಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ತಕ್ಷಣ ಅವಳ ಕಿವಿಗಳಲ್ಲಿ ಒಂದು ರಹಸ್ಯಮಯ ಮತ್ತು ಭಯಾನಕ ಧ್ವನಿ ಕೇಳಿಸುತ್ತೆ. ನಿನ್ನ ಮೂಗು ತುಂಬಾ ಸುಂದರವಾಗಿದೆ. ಧ್ವನಿ ಬಂದ ಕಡೆ ತಿರುಗಿ ನೋಡಿದ ಆ ಹುಡುಗಿ ಶಾಕ್ ಆಗ್ತಾಳೆ. ಯಾಕೆಂದರೆ ಅದೇ ಪಟ್ಟಿ ಕಟ್ಟಿಕೊಂಡಿದ್ದ ಮಹಿಳೆ ಯಾವುದೋ ದೆವ್ವದ ಥರ ಅವಳ ಹಿಂದೆ ಬಂದು ನಿಂತಿರ್ತಾಳೆ. ಹುಡುಗಿ ಸಂಪೂರ್ಣವಾಗಿ ಹೆದರಿ ಹೋಗ್ತಾಳೆ. ಅವಳ ಕಣ್ಣುಗಳಲ್ಲಿ ಭಯ ಮತ್ತು ಅನುಮಾನ ಎದ್ದು ಕಾಣ್ತಾ ಇರುತ್ತೆ. ಆ ಧ್ವನಿ ಮತ್ತೆ ಕೇಳಿಸುತ್ತೆ. ಆ ಪಟ್ಟಿ ಕಟ್ಟಿಕೊಂಡಿರೋ ಮಹಿಳೆ ಮತ್ತೆ ಮತ್ತೆ ಅವಳ ಮೂಗನ್ನು ಹೊಗಳ್ತಾನೆ ಇರ್ತಾಳೆ. ಹುಡುಗಿ ಹೇಗೂ ಕಷ್ಟಪಟ್ಟು ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಮಾತ್ರ ಅವಳ ಹೃದಯದಲ್ಲಿ ಭಯ ಎಷ್ಟು ಆವರಿಸಿಕೊಂಡಿರುತ್ತೆ ಅಂದರೆ ಅವಳ ಆತ್ಮವೇ ನಡುಗಿ ಹೋಗಿರುತ್ತೆ. ಆ ಧ್ವನಿ ಮತ್ತೆ ಮತ್ತೆ ಕೇಳಿಸ್ತಾನೆ ಇರುತ್ತೆ, ಖುಷಿಯಾಗಿರೋ. ಈಗ ಹುಡುಗಿ ತಿರುಗಿ ನೋಡಿದಾಗ ಎದುರಿಗಿರೋ ಮಹಿಳೆಯ ಮುಖದಲ್ಲಿ ಒಂದು ಘೋರವಾದ ಮೈ ನಡುಗಿಸುವಂಥ ನಗು ಇರುತ್ತೆ. ಅವಳ ಕಣ್ಣುಗಳು ನೇರವಾಗಿ ಹುಡುಗಿಯ ಮೂಗಿನ ಮೇಲೆ ನೆಟ್ಟಿರ್ತವೆ. ಹುಡುಗಿ ಗಮನಿಸ್ತಾಳೆ, ಆ ಮಹಿಳೆಯ ಕೈಯಲ್ಲಿ ಯಾವುದೋ ಒಂದು ವಿಚಿತ್ರವಾದ ದ್ರವ ಪದಾರ್ಥ, ಲಿಕ್ವಿಡ್ ಇರುತ್ತೆ. ಅವಳು ಗಾಬರಿಯಾಗಿ ಹತ್ತಿರದಲ್ಲೇ ಇರೋ ಸ್ಟೇಷನ್ನ ಪ್ಲಾಟ್ಫಾರ್ಮ್ ಕಡೆ ಓಡ್ತಾಳೆ ಮತ್ತು ದೂರ ಹೋಗಿ ಅಡಗಿಕೊಳ್ಳೋಕೆ ನೋಡ್ತಾಳೆ. ಇದಾದ ಮೇಲೆ ಹುಡುಗಿ ತಿರುಗಿ ನೋಡಿದಾಗ ಅವಳಿಗೆ ಆಶ್ಚರ್ಯ ಕಾದಿರುತ್ತೆ. ಯಾಕೆಂದರೆ ಆ ವ್ಯಕ್ತಿ ಕಣ್ಣು ಮುಚ್ಚಿ ಬಿಡುವುದರೊಳಗೆ ಯಾವುದೇ ಸುಳಿವಿಲ್ಲದೆ ಅಲ್ಲಿಂದ ಮಾಯವಾಗಿ ಬಿಟ್ಟಿರ್ತಾಳೆ. ಹುಡುಗಿ ಗಾಬರಿಯಾಗಿ ಇಡೀ ಸ್ಟೇಷನ್ನಲ್ಲಿ ಇತ್ತ ನೋಡ್ತಾ ಇರ್ತಾಳೆ. ಮೆಟ್ರೋ ಸ್ಟೇಷನ್ನಲ್ಲಿ ತನಗೆ ಇಂಥ ಒಬ್ಬ ಮಾನಸಿಕ ರೋಗಿ ಸಿಗಬಹುದು ಅಂತ ಅವಳು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಆ ಮಹಿಳೆಗೆ ಜನಗಳ ಜೊತೆ ಅತಿಯಾಗಿ ಬೆರೆಯೋ ಕಾಯಿಲೆ ಇದ್ದ ಹಾಗೆ ಇರುತ್ತೆ. ಜೊತೆಗೆ ಅವಳು ಹುಡುಗಿಯ ಜೊತೆ ಯಾವುದೇ ಮಿತಿಯೇ ಇಲ್ಲದ ಒಂದು ವಿಚಿತ್ರವಾದ ಭಯಾನಕವಾದ ಮರದ ಆಟವಾಡೋಕ್ಕೆ ಶುರು ಮಾಡಿರ್ತಾಳೆ. ಇದೇ ಕ್ಷಣದಲ್ಲಿ ಹುಡುಗಿಗೆ ಮತ್ತೊಂದು ಆಶ್ಚರ್ಯ ಕಾದಿರುತ್ತೆ. ಅಲ್ಲಿ ಸುತ್ತಮುತ್ತ ಇರೋ ಬೇರೆ ಯಾವೊಬ್ಬ ಮನುಷ್ಯನಿಗೂ ಕೂಡ ಆ ಪಟ್ಟಿ ಕಟ್ಟಿಕೊಂಡಿರುವ ಮಹಿಳೆಯ ಅಸ್ತಿತ್ವದ ಬಗ್ಗೆ ಅರಿವೇ ಇರುವುದಿಲ್ಲ. ಹತ್ತಿರ ಬರ್ತಾ ಇರೋ ಹೆಜ್ಜೆ ಸದ್ದು ಮತ್ತು ಎದುರಿಗಿರೋ ಆಕೆ ಹುಚ್ಚುತನದ ನಡವಳಿಕೆಯನ್ನು ಕೇಳಿ ಹುಡುಗಿ ಬೇಗನೆ ತನ್ನ ಫೋನ್ ತೆಗೆದು ನೋಡ್ತಾಳೆ. ಮಾತ್ರ ಫೋನಿನ ಕ್ಯಾಮರಾದಲ್ಲಿ ಯಾವುದೇ ಅಸಹಜತೆ ಕಾಣಿಸುವುದಿಲ್ಲ. ಆದರೆ ಹೆಜ್ಜೆ ಸದ್ದು ಮಾತ್ರ ಇನ್ನೂ ಜೋರಾಗ್ತಾನೆ ಇರುತ್ತೆ. ಹುಡುಗಿ ಭಯದಿಂದ ಜೋರಾಗಿ ಕಿರುತಾಡ್ತಾಳೆ ಮತ್ತು ನೋಡ್ತಾಳೆ, ಎದುರಿಗಿರೋ ಆ ಮಹಿಳೆಯ ಕೈಯಲ್ಲಿ ತೀಕ್ಷ್ಣವಾದ ಆಸಿಡ್ ಇರುತ್ತೆ. ಅವಳು ತಕ್ಷಣ ಪ್ರಾಣ ಉಳಿಸಿಕೊಳ್ಳೋಕೆ ಓಡೋಕೆ ಶುರು ಮಾಡ್ತಾಳೆ. ಇತ್ತ ಪಟ್ಟಿ ಕಟ್ಟಿಕೊಂಡಿರೋ ಮಹಿಳೆ ಒಂದು ವಿಚಿತ್ರವಾದ ನಗುವಿನೊಂದಿಗೆ ಅವಳ ಬೆನ್ನ ಹಿಂದೆನೇ ಬೆನ್ನಟ್ಟಿ ಬರ್ತಾ ಇರ್ತಾಳೆ. ಸ್ವಲ್ಪ ಸಮಯದ ಬಳಿಕ ಹುಡುಗಿ ಸುಮ್ಮನೆ ಸ್ಟೇಷನ್ ಒಳಗಡೆ ಇರೋ ಟಾಯ್ಲೆಟ್ ಒಳಗಡೆ ಹೋಗಿ ಅಡಗಿಕೊಳ್ಳುತ್ತಾಳೆ ಮತ್ತು ಪೊಲೀಸ್ಗೆ ಫೋನ್ ಮಾಡ್ತಾಳೆ. ಆದರೆ ಪೊಲೀಸ್ ವಿಚಾರಣೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ಪೊಲೀಸ್ ಪೇದೆ ಅಚಾನಕ್ಕಾಗಿ ಬಾಯಿ ತಪ್ಪಿ ಒಂದು ಮಾತು ಹೇಳ್ತಾನೆ. ಅವಳ ಹತ್ತಿರ ಕೇಳ್ತಾನೆ, ನೀನು ಟಾಯ್ಲೆಟ್ ಒಳಗಡೆ ಅಡಗಿಕೊಂಡಿದ್ದೀಯಾ ಅಂತ. ಜೊತೆಗೆ ಆ ಹುಚ್ಚು ಹೆಂಗಸಿನ ಹುಟ್ಟುಗುಣ ಮತ್ತು ಅವಳ ರೂಪದ ಬಗ್ಗೆಯೂ ಕೂಡ ಅವನೇ ಹೇಳ್ಬಿಡ್ತಾನೆ. ಇದನ್ನು ಕೇಳಿ ಹುಡುಗಿ ಕಲ್ಲಾಗಿ ಬಿಡ್ತಾಳೆ. ಯಾಕೆಂದರೆ ಅವಳು ಇಲ್ಲಿಯವರೆಗೂ ಆ ದಾಳಿ ಮಾಡಿದವರು ಹುಡುಗಿಯ ಅಥವಾ ಹುಡುಗನ, ಹೆಂಗಸ ಅಥವಾ ಗಂಡಸ ಅಂತ ಎಲ್ಲಿಯೂ ಹೇಳಿರುವುದೇ ಇಲ್ಲ. ತಕ್ಷಣ ಆ ಫೋನ್ನ ಆ ಕಡೆಯಿಂದ ನಿಧಾನವಾಗಿ ಒಂದು ಭಯಾನಕ ನಗು ಕೇಳಿಸುತ್ತೆ. ಹುಡುಗಿ ಯಾವಾಗ ಟಾಯ್ಲೆಟ್ ಕ್ಯಾಬಿನ ಮೇಲ್ಗಡೆ ಕಣ್ಣೆತ್ತಿ ನೋಡ್ತಾಳೋ ಅವಳಿಗೆ ಕಾಣಿಸುತ್ತೆ ಒಂದು ಕಪ್ ಪೂರ್ತಿ ತೀಕ್ಷ್ಣವಾದ ಆ್ಯಸಿಡ್ ನೇರವಾಗಿ ಅವಳ ಮುಖದ ಕಡೆನೇ ಗುರಿಯಿಟ್ಟ ಹಾಗೆ ಇರುತ್ತೆ. ಅದು ಯಾವುದೇ ಕ್ಷಣದಲ್ಲೂ ಅವಳ ಮುಖದ ಮೇಲೆ ಬೀಳಬಹುದು. ಇದಕ್ಕಿಂತಲೂ ಭಯಾನಕ ವಿಷಯ ಏನಪ್ಪ ಅಂದರೆ ಹೊರಗಡೆ ಹೋಗೋ ದಾರಿಯನ್ನು ಆವಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುತ್ತೆ.
ಕೊನೆಗೂ ಆ ಹುಡುಗಿ ಗ್ವಾಂಗ್ನಿಂಗ್ ಸ್ಟೇಷನ್ನ ಟಾಯ್ಲೆಟ್ನಲ್ಲಿ ನಿಧಾನವಾಗಿ ಆ ತೀಕ್ಷ್ಣವಾದ ಆಸಿಡ್ನಿಂದ ಬೆಂದು ಸುಟ್ಟು ಸತ್ತು ಹೋಗ್ತಾಳೆ. ಜನ ಹೇಳ್ತಾರೆ, ಈ ಗ್ವಾಂಗ್ನಿಂಗ್ ಸ್ಟೇಷನ್ನಲ್ಲಿ ಇದುವರೆಗೂ 40ಕ್ಕಿಂತ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಅಥವಾ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ. ಈ ಜಾಗ ನೋಡಿದ್ರೆ ನೇರವಾಗಿ ನರಕದ ಬಾಗಿಲಿನ ತರಹ ಕಾಣಿಸುತ್ತೆ. ಇದರ ಹಿಂದೆ ಯಾವುದೋ ಒಂದು ಭಯಾನಕ ಮತ್ತು ಸೈತಾನನ ಸತ್ಯ ಅಡಗಿದೆ. ಇದೇ ಗ್ವಾಂಗ್ನಿಂಗ್ ಸ್ಟೇಷನ್ನ ಸ್ಟೇಷನ್ ಮಾಸ್ಟರ್ ಓಲ್ಡ್ ಚಾಯ್. ಪ್ರತಿದಿನ ಬೇರೆ ಬೇರೆ ರೀತಿಯ ಅಂತ್ಯಕಂತೆಗಳು ಮತ್ತು ಕಥೆಗಳಲ್ಲಿ ಮುಳುಗಿರ್ತಾನೆ. ಅವನಿಗೆ ಆ ಸ್ಟೇಷನ್ ಒಳಗಡೆ ಹರಡಿರೋ ಎಲ್ಲ ಭಯಾನಕ ಕಥೆಗಳ ಪೂರ್ಣ ಮಾಹಿತಿ ಇರುತ್ತೆ. ಈಗ ತಾನೇ ಹೇಳಿದ ಆ ಪಟ್ಟಿ ಕಟ್ಟಿಕೊಂಡಿರೋ ಪ್ರಾಣಿಯ ಕಥೆಯನ್ನು ಅವನು ತನ್ನೆದುರು ಕೂತಿದ್ದ ಮಿನ್ನಾಗೆ ಸುಮ್ಮನೆ ಹೇಳ್ತಾ ಇರುತ್ತಾನೆ. ಅಸಲಿಗೆ ಮಿನ್ನಾ ಒಬ್ಬಳು ವಿಡಿಯೋ ಬ್ಲಾಗರ್. ಅವಳು ಮುಖ್ಯವಾಗಿ ಹಾರರ್ ಕಂಟೆಂಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾಳೆ. ಮತ್ತೊಂದು MCN ಏಜೆನ್ಸಿ ಜೊತೆ ಸೇರಿಕೊಂಡಿರ್ತಾಳೆ. ಇತ್ತೀಚಿನ ದಿನಗಳಲ್ಲಿ ಅವಳು ಮಾಡ್ತಾ ಇರೋ ವಿಡಿಯೋಗಳಿಗೆ ವ್ಯೂಸ್ ತುಂಬಾನೇ ಕಮ್ಮಿ ಬರ್ತಾ ಇರುತ್ತೆ. ಅದಕ್ಕಾಗಿ ಅವಳು ಇಂಥ ವಿಚಿತ್ರ ಘಟನೆಗಳಿಗೆ ಹೆಸರುವಾಸಿಯಾದ ಗ್ವಾಂಗ್ನಿಯಾಂಗ್ ಸ್ಟೇಷನ್ಗೆ ಬರ್ತಾಳೆ. ಯಾಕೆಂದರೆ ಅಲ್ಲಿ ನಿಜವಾಗಿಯೂ ನಡೆದ ಕೆಲವು ಭಯಾನಕ ಘಟನೆಗಳ ಬಗ್ಗೆ ತನಿಖೆ ಮಾಡೋಕೆ. ಅವಳು ಅಂದುಕೊಂಡ ಹಾಗೆ ಆ ಪಟ್ಟಿ ಕಟ್ಟಿಕೊಂಡ ವಿಚಿತ್ರ ಮನುಷ್ಯನ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವಳ ಚಾನೆಲ್ನ ಗ್ರಾಫ್ ಮತ್ತು ವ್ಯೂಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮೊದಲು ಅವಳಿಗೆ ಸಿಗದ ವ್ಯೂಸ್ ಈಗ ಆ ವ್ಯೂಸ್ ಹೆಚ್ಚಾಗುತ್ತಾ ಹೋಗುತ್ತೆ. ಈ ಯಶಸ್ಸಿನ ರುಚಿ ನೋಡಿದ ಮೇಲೆ ಮಿನ್ನಾ ಮತ್ತೊಮ್ಮೆ ಗ್ವಾಂಗ್ನಾಂಗ್ ಸ್ಟೇಷನ್ನ ಸ್ಟೇಷನ್ ಮಾಸ್ಟರ್ ಓಲ್ಡ್ ಚಾಯ್ನನ್ನು ಭೇಟಿಯಾಗೋಕೆ ಹೋಗ್ತಾಳೆ. ಅವನ ಹತ್ತಿರ ಕೇಳುತ್ತಾಳೆ, ನಿಮ್ಮ ಹತ್ತಿರ ಇದಕ್ಕಿಂತಲೂ ಭಯಾನಕ ಕಥೆಗಳು ಇಲ್ವಾ ಅಂತ. ಜೊತೆಗೆ ಅವಳು ಒಂದು ಒಳ್ಳೆ ಕ್ವಾಲಿಟಿಯ ಹಳೆ ಹೆಂಡದ ಅಂದರೆ ಮದ್ಯದ ಬಾಟಲಿಯನ್ನು ಹೊರಗೆ ತೆಗಿತಾಳೆ. ಅಷ್ಟು ದುಬಾರಿ ಮದ್ಯವನ್ನು ನೋಡಿದ ತಕ್ಷಣ ಓಲ್ಡ್ ಚಾಯ್ ಮುಖದಲ್ಲಿ ತುಂಬಾನೇ ಖುಷಿ ಅರಳುತ್ತೆ. ಅವನ ಮದ್ಯವನ್ನು ಕುಡಿತಾ ಕುಡಿತಾ ಮಿನ್ನಾಗೆ ಮತ್ತೊಂದು ಕತೆ ಹೇಳೋಕೆ ಶುರು ಮಾಡ್ತಾನೆ. ಆಡೋ ಒಬ್ಬ ತುಂಬಾನೇ ಅಹಂಕಾರಿ, ಕಾಲೇಜು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಫೇಲ್ ಆಗಿರೋ ಯುವಕ. ದಿನನಿತ್ಯದ ದಿನಗಳಲ್ಲಿ ಅವನು ಯಾವಾಗಲೂ ಮುಖ ಸಣ್ಣಗೆ ಮಾಡಿಕೊಂಡು ಇರ್ತಾ ಇದ್ದ. ಎದುರುಗಡೆ ಮನುಷ್ಯ ಇರಲಿ ಅಥವಾ ಪ್ರಾಣಿ ಇರಲಿ, ಯಾರನ್ನೇ ನೋಡಿದರೂ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದ, ಮಜಾ ಮಾಡ್ತಾ ಇದ್ದ. ಒಂದು ದಿನ ಅವನು ಪೂರ್ತಿ ಕುಡಿದು ಮತ್ತಾಗಿದ್ದಾಗ ಒಬ್ಬ ವಯಸ್ಸಾದ ಮುದುಕನನ್ನು ಮನಸ್ಸಿನಲ್ಲೇ ಅವಮಾನಿಸ್ತಾ ಇರ್ತಾನೆ. ತಕ್ಷಣ ಅವನ ಕಣ್ಣು ಪಕ್ಕದಲ್ಲಿ ನಿಂತು ವಿಚಿತ್ರವಾಗಿ ಆಡ್ತಾ ಇರೋ ಒಬ್ಬಳು ಮಹಿಳೆ ಮೇಲೆ ಬೀಳುತ್ತೆ. ಅವಳು ಮತ್ತೆ ಮತ್ತೆ ತನ್ನ ತಲೆಯಿಂದ ಆ ಹೊರಗೆ ಹೋಗೋ ಬಾಗಿಲಿನ ಗಾಜಿಗೆ ಜೋರು ಜೋರಾಗಿ ಗುದ್ದುತ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಮೆಟ್ರೋ ಸ್ಟೇಷನ್ನಲ್ಲಿ ಟ್ರೈನ್ ನಿಲ್ಲುತ್ತೆ ಮತ್ತು ಜನಗಳೆಲ್ಲ ವೇಗವಾಗಿ ಇಳಿಯೋಕೆ ಶುರು ಮಾಡ್ತಾರೆ. ಆದರೆ ಆ ವಿಚಿತ್ರ ಹೆಂಗಸನ್ನು ಯಾರು ಕೂಡ ನೋಡ್ತಾನೆ ಇರಲ್ಲ. ಟ್ರೈನ್ ಮತ್ತೆ ಚಲಿಸೋಕೆ ಶುರು ಮಾಡಿದ ತಕ್ಷಣ ಅವಳು ತಲೆಗುದ್ದೋ ಸದ್ದು ಇನ್ನೂ ಜೋರಾಗುತ್ತೆ. ಧಡಮ್ ಧಡಮ್ ಅಂತ ಆ ಕಬ್ಬಿಣದ ಗೋಡೆಯ ಮೇಲೆ ಬೀಳ್ತಾ ಇರುತ್ತೆ. ಅವಳು ಬೇಕಂತಲೇ ಆಡೋನ ಗಮನವನ್ನು ತನ್ನ ಕಡೆ ಸೆಳೆಯೋಕೆ ನೋಡ್ತಾ ಇದ್ದಾಳೇನೋ ಅನಿಸ್ತಾ ಇರುತ್ತೆ. ಎದುರು ಕೂತಿದ್ದ ಮುದುಕ ಇದನ್ನು ನೋಡಿ ಹೆದರಿ ಹೋಗ್ತಾನೆ ಮತ್ತು ತಕ್ಷಣ ಮುಂದಿನ ಡಬ್ಬಿಗೆ ಹೊರಟು ಹೋಗ್ತಾನೆ. ಹೊರಗಡೆಯಿಂದ ತನಗೇನೂ ಆಗಿಲ್ಲ ಅನ್ನೋ ಹಾಗೆ ಪೋಸ್ ಕೊಡ್ತಾ ಇರೋ ಆಡೋ ನಿಜವಾಗಿ ಒಳಗಡೆಯಿಂದ ತುಂಬಾನೇ ಹೆದರಿರ್ತಾನೆ. ಅವನ ಎದೆ ಡವಡವಾನ ತೊಡಗುತ್ತೆ. ಹೃದಯದೊಳಗೆ ಪುಕು ಪುಕು ಶುರುವಾಗಿತ್ತು. ಅವನು ಕೂಡ ಆ ಮುದುಕನ ಹಿಂದೆ ಓಡ್ತಾನೆ. ಆಮೇಲೆ ತನ್ನನ್ನು ತಾನು ನಾರ್ಮಲ್ ಅಂತ ತೋರಿಸಿಕೊಳ್ಳೋಕೆ ಆ ಹೆಂಗಸಿಗೆ ಒಂದು ಬೈಗುಳ ಬೈದು ಮೊಬೈಲ್ ಗೇಮ್ ಆಡೋಕೆ ಶುರು ಮಾಡ್ತಾನೆ. ಕರೆಕ್ಟಾಗಿ ಅದೇ ಟೈಮಿಗೆ ಅವನ ತಾಯಿಯ ಫೋನ್ ಬರುತ್ತೆ ಮತ್ತು ಅವಳು ಆಡೋನ ಹತ್ತಿರ ಕ್ಷೇಮ ಸಮಾಚಾರ ಕೇಳ್ತಾಳೆ. ಆಡೋ ಸುಳ್ಳು ಹೇಳ್ತಾನೆ, ನಾನು ಕ್ಲಾಸ್ನಲ್ಲಿ ಓದ್ತಾ ಇದ್ದೀನಿ ಅಂತ. ಆದರೆ ಅವನ ತಾಯಿಗೆ ಆವಾಗಲೇ ಟೀಚರ್ ಕಡೆಯಿಂದ ಗೊತ್ತಾಗಿರುತ್ತೆ ಇವನು ಕಳೆದ 2 ತಿಂಗಳಿಂದ ಟ್ಯೂಷನ್ ಕ್ಲಾಸ್ಗೆ ಹೋಗೇ ಇಲ್ಲ ಅಂತ. ಆಡೋ ಕೋಪದಿಂದ ಫೋನ್ ಕಟ್ ಮಾಡ್ತಾನೆ. ಇದರ ಬೆನ್ನಲ್ಲೇ ಅವನ ತಾಯಿಯ ಕಡೆಯಿಂದ ಸಾಲು ಸಾಲು ಮೆಸೇಜ್ಗಳು ಬರುತ್ತವೆ. ಅದರಲ್ಲಿ ಅವಳು ಹೇಳುತ್ತಾಳೆ, ಗ್ವಾಂಗ್ನಿಯಾಂಗ್ ಸ್ಟೇಷನ್ನಲ್ಲಿ 20 ವರ್ಷದ ಒಬ್ಬಳು ಹುಡುಗಿ ಓದಿನಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದ್ದಕ್ಕೆ ಟ್ರ್ಯಾಕರ್ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ. ಅವಳು ಮಗನಿಗೆ ತಿಳಿ ಹೇಳುತ್ತಾಳೆ, ಹೆಚ್ಚಿನ ಒತ್ತಡಕ್ಕೆ ಒಳಗಾಗಿ ಯಾವತ್ತೂ ಇಂಥ ತಪ್ಪು ಹೆಜ್ಜೆ ಇಡಬೇಡ ಅಂತ. ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಆ ಆತ್ಮಹತ್ಯೆ ಮಾಡಿಕೊಂಡ ಹುಡುಗಿಯನ್ನು ನೋಡಿ ಆಡೋನ ಹುಬ್ಬುಗಳು ಮೇಲೆ ಇರುತ್ತವೆ. ಆ ಹುಡುಗಿಯ ಬಟ್ಟೆ ಮತ್ತು ಅವಳ ಹಾವಭಾವಗಳು ಹೇಗಿದ್ದವು ಅಂದರೆ ಇವನು ಸ್ವಲ್ಪ ಸಮಯದ ಮುಂಚೆ ತಾನೇ ಕಣ್ಣಾರೆ ನೋಡಿದ್ದ ಆ ವಿಚಿತ್ರ ಹೆಂಗಸಿನ ತರಹವೇ ಇರುತ್ತೆ. ಅವನು ಗಾಬರಿಯಾಗಿ ಹಿಂದೆ ತಿರುಗಿ ನೋಡ್ತಾನೆ. ಇದೇ ಕ್ಷಣದಲ್ಲಿ ಆಡೋ ಸಂಪೂರ್ಣವಾಗಿ ಕಲ್ಲಾಗಿ ಬಿಡ್ತಾನೆ ಮತ್ತು ಅವನಿಗೆ ಅರ್ಥವಾಗುತ್ತೆ ತನ್ನ ಎದುರು ಯಾವುದೋ ಅಪವಿತ್ರ ಶಕ್ತಿ ಬಂದು ನಿಂತಿದೆ ಅಂತ. ಅಷ್ಟೇ ಅಲ್ಲ, ಆ ಡಬ್ಬೆಯಲ್ಲಿ ಕೂತಿದ್ದ ಮುದುಕ ಕೂಡ ಯಾವುದೇ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನು ಕೂಡ ಯಾವುದೋ ನೆರಳಿನ ವಶಕ್ಕೆ ಬಂದ ಹಾಗೆ ಇರುತ್ತಾನೆ. ಅವನು ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ಆ ಕಬ್ಬಿಣಕ್ಕೆ ತಲೆ ಚಚ್ಚಿಕೊಳ್ಳೋ ತರಹದ ವಿಚಿತ್ರ ಮೂಮೆಂಟ್ಸ್ ಮಾಡ್ತಾ ಇರ್ತಾನೆ. ಆಡೋ ಯಾವಾಗ ಹಿಂದೆ ತಿರುಗುತ್ತಾನೋ ಆ ಮಹಿಳೆ ಕ್ಷಣಾರ್ಧದಲ್ಲಿ ಅವನ ಎದುರಿಗೆ ಬಂದು ನಿಂತು ಬಿಡ್ತಾಳೆ. ಅವನ ತಲೆ ಸಂಪೂರ್ಣವಾಗಿ ಬ್ಲ್ಯಾಂಕ್ ಆಗಿ ಬಿಡುತ್ತೆ. ಬರೀ ಅವನ ಕಣ್ಣುಗಳು ಮಾತ್ರ ಅಗಲವಾಗಿ ಬಿಡುತ್ತವೆ. ಒಮ್ಮೆ ಆ ಮುದುಕನ ಮೇಲೆ ಮತ್ತೊಮ್ಮೆ ಆ ಹೆಂಗಸಿನ ಮೇಲೆ ನಡ್ತಾ ಇರುತ್ತವೆ. ತಕ್ಷಣವೇ ಟ್ರೈನ್ನ ಆ ಡಬ್ಬಿಯ ಕರೆಂಟ್ ಹೊರಟು ಹೋಗುತ್ತೆ
ಮತ್ತು ಸುತ್ತಲೂ ಘೋರ ಕತ್ತಲೆ ಆವರಿಸುತ್ತೆ. ಅವನು ಮೊಬೈಲ್ ತೆಗೆದು ಸುತ್ತಲೂ ನೋಡ್ತಾನೆ. ಆದರೆ ಎದುರು ಕೂತಿದ್ದ ಮುದುಕ ಮತ್ತು ಆ ಹೆಂಗಸು ಇಬ್ಬರು ಮಾಯವಾಗಿ ಬಿಟ್ಟಿರ್ತಾರೆ. ಹೇಗೂ ಮಾಡಿ ಆಡೋ ಆ ಭಯದ ಸ್ಥಿತಿಯಿಂದ ಹೊರಗೆ ಬರ್ತಾನೆ. ಅವನ ಇಡೀ ಮುಖ ಬೆವರಿನಿಂದ ತೊಯ್ದು ಹೋಗಿರುತ್ತೆ. ತಕ್ಷಣ ಮೆಟ್ರೋ ಸ್ಟೇಷನ್ನಲ್ಲಿ ನಿಲ್ಲುತ್ತೆ. ಏನು ಯೋಚನೆ ಮಾಡಿದ ಅವನು ಆ ಡಬ್ಬಿಂದ ಹೊರಗಡೆ ಓಡಿ ಬರ್ತಾನೆ. ವಿಚಿತ್ರ ವಿಷಯ ಏನಪ್ಪ ಅಂದರೆ ಆ ಸ್ಟೇಷನ್ ಕೂಡ ಅದೇ ಆಗಿರುತ್ತೆ. ಎಲ್ಲಿ ವಿಚಿತ್ರ ಘಟನೆಗಳು ಅತಿ ಹೆಚ್ಚು ನಡೆಯುತ್ತಿದ್ದವು ಅಲ್ಲಿ. ಅದೇ ಗ್ವಾಂಗ್ನಂಗ್ ಸ್ಟೇಷನ್. ಆಡ ಎದುರುಗಡೆ ನೋಡ್ತಾನೆ, ಅಲ್ಲಿ ಪೊಲೀಸ್ನ ಹಳದಿ ಬಣ್ಣದ ಎಚ್ಚರಿಕೆ ಟೇಪ್ ಕಟ್ಟಲಾಗಿರುತ್ತೆ. ಮತ್ತು ಇದು ಅದೇ ಜಾಗ ಆಗಿರುತ್ತೆ ಎಲ್ಲಿ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಅದು. ತಕ್ಷಣ ಹಿಂದಿನಿಂದ ಮತ್ತೆ ಅದೇ ಪರಿಚಿತವಾದ ತಲೆ ಚಚ್ಚಿಕೊಳ್ಳೋ ಸದ್ದು ಕೇಳಿಸುತ್ತೆ. ಅವನು ಮೊದಲೇ ಹೆದರಿ ಹೋಗಿದ್ದ, ಈಗಂತೂ ಕಂಗಾಲಾಗಿ ಬಿಡ್ತಾನೆ. ಎಲ್ಲಿ ಸಿಕ್ಕಿಬಿದ್ದ ತಾನು ಅಂತ. ಅವನು ತಿರುಗಿ ಕಣ್ಣಿನ ಮೂಲೆಯಿಂದ ನೋಡ್ತಾನೆ, ಓರೆ ಕಣ್ಣಿನಿಂದ. ಮತ್ತು ಅವನಿಗೆ ಅರ್ಥವಾಗುತ್ತೆ ತಾನು ಇನ್ನೂ ಕೂಡ ಈ ಕೆಟ್ಟ ಕನಸಿನಿಂದ ಹೊರಗೆ ಬಂದಿಲ್ಲ ಅನ್ನುವುದು. ಅವನ ಹೃದಯದಲ್ಲಿ ಒಂದು ತಣ್ಣನೆಯ ಭಯದ ಅಲೆ ಹಾದು ಹೋಗುತ್ತೆ. ಆಡೋನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೆಳಗೆ ಬೀಳುತ್ತೆ. ಈ ಕಥೆಯನ್ನು ಕೇಳಿದ ಮೇಲೆ ಮಿನ್ನ ಸಂಪೂರ್ಣವಾಗಿ ಅದರಲ್ಲಿ ಮುಳುಗಿ ಹೋಗ್ತಾಳೆ. ಅವಳ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಮೂಡುತ್ತವೆ. ಮತ್ತು ಅವಳು ಓಲ್ಡ್ ಚಾಯ್ ಹತ್ತಿರ ಕೇಳ್ತಾಳೆ, ನಿಮಗೆ ಈ ಕಥೆ ಎಲ್ಲಿಂದ ಗೊತ್ತಾಯಿತು ಅಂತ. ಆದರೆ ಮಿನ್ನ ಪದೇ ಪದೇ ಕೇಳಿದ್ರು ಓಲ್ಡ್ ಚಾಯ್ ಯಾವುದೇ ಉತ್ತರ ಕೊಡಲ್ಲ. ಬದಲಾಗಿ ಜೋರಾಗಿ ಕಿರುಚಿ ಹೇಳುತ್ತಾನೆ, ನನಗೆ ಇವಾಗ ತುಂಬಾನೇ ಮತ್ತಾಗಿದೆ, ನಿದ್ರೆ ಬರ್ತಿದೆ. ಇದಾದ ಮೇಲೆ ಅವನು ಹಾಸಿಗೆ ಮೇಲೆ ಮಲಗಿಕೊಳ್ತಾನೆ ಮತ್ತು ಪೂರ್ತಿಯಾಗಿ ಪ್ರಜ್ಞೆ ತಪ್ಪಿದ ಹಾಗೆ ನಿದ್ರೆ ಮಾಡ್ತಾನೆ. ನಂತರ ತಡರಾತ್ರಿಯಲ್ಲಿ ಸ್ಟೇಷನ್ನಲ್ಲಿ ಯಾರೂ ಇಲ್ಲದಾಗ ಮಿನ್ನ ಗ್ವಾಂಗ್ನಂಗ್ ಸ್ಟೇಷನ್ನಲ್ಲಿ ತನ್ನ ವಿಡಿಯೋಗೆ ಬೇಕಾದ ಎಲ್ಲ ಶಾರ್ಟ್ಸ್ಗಳನ್ನು ಶೂಟ್ ಮಾಡಿಕೊಳ್ಳುತ್ತಾಳೆ. ಕೆಲಸ ಮುಗಿದ ಮೇಲೆ ಅವಳು ತನ್ನ ಬಾಸ್ ಆಹೋವನ್ನು ಕರೆದು ವಿಡಿಯೋ ನೋಡಿ ಅಭಿಪ್ರಾಯ ಹೇಳೋಕೆ ಹೇಳ್ತಾಳೆ. ವಿಡಿಯೋ ನೋಡಿದ ಮೇಲೆ ಆಹೋಗೆ ಈ ಕತೆ ಹೊಸದಾಗಿ ಅನಿಸುತ್ತೆ, ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಸ್ಪೀಡ್ ಆಗಿದೆ ಅಂತ ಅನಿಸುತ್ತೆ. ಮಾತ್ರ ಒಂದು ವಿಷಯ ಅವನಿಗೆ ತೊಂದರೆ ಕೊಡ್ತಾ ಇರುತ್ತೆ. ಮೆಟ್ರೋ ಸ್ಟೇಷನ್ನ ಆ ವೆಂಡಿಂಗ್ ಮೆಷಿನ್ ಒಳಗಡೆ ಒಬ್ಬ ಮನುಷ್ಯನ ನೆರಳು ಯಾಕೆ ಕಾಣಿಸ್ತಾ ಇದೆ. ಇಬ್ಬರು ಎಷ್ಟು ಜಾಸ್ತಿ ವಿಡಿಯೋ ನೋಡ್ತಾರೋ ಅಷ್ಟು ಜಾಸ್ತಿ ಮ್ಯಾಟರ್ ಸಸ್ಪೆನ್ಸ್ ಆಗಿ ಕಾಣೋಕೆ ಶುರು ಮಾಡುತ್ತೆ. ಇದೇ ಕಾರಣದಿಂದ ಮುಂದಿನ ರಾತ್ರಿ ಮಿನ್ನ ಮತ್ತೆ ಹೆಂಡ ತಕೊಂಡು ಸ್ಟೇಷನ್ ಮಾಸ್ಟರ್ ಓಲ್ಡ್ ಚಾಯ್ ಹತ್ತಿರ ಹೋಗ್ತಾಳೆ. ಮಿನ್ನ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದಾಗ ಕೊನೆಗೂ ಓಲ್ಡ್ ಚಾಯ್ ಆ ವೆಂಡಿಂಗ್ ಮೆಷಿನ್ಗೆ ಸಂಬಂಧಪಟ್ಟ ಒಂದು ವಿಚಿತ್ರ ಕಥೆಯನ್ನು ಹೇಳ್ತಾನೆ. ಅವನು ಹೇಳುತ್ತಾನೆ, ಒಂದು ಕಾಲದಲ್ಲಿ ಆಫೀಸ್ಗೆ ಹೋಗುವ ಒಬ್ಬ ಮನುಷ್ಯ ಪ್ರತಿದಿನ ನಿಯಮಿತವಾಗಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದ. ಒಂದು ದಿನ ಕಂಪನಿಯಿಂದ ಅವನನ್ನು ಕೆಲಸದಿಂದ ತೆಗೆದು ಹಾಕಿದ್ದ ಮೇಲೆ ಅವನು ಬೇಸರದಲ್ಲಿ ಕುಡಿತದಲ್ಲಿ ಮುಳುಗಿ ಹೋದ. ಅವನ ಜೀವನ ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಮತ್ತು ಅವನು ಮೆಟ್ರೋ ಸ್ಟೇಷನ್ನಲ್ಲಿ ಅಲೆಯ ಒಬ್ಬ ಅನಾಥ, ಒಬ್ಬ ಭಿಕ್ಷುಕನ ತರಹ ಆಗಿಬಿಟ್ಟ. ಆ ದಿನ ಅವನಿಗೆ ಒಂದು ಬೌಲ್ ಬಿಸಿ ಬಿಸಿ ಇನ್ಸ್ಟಂಟ್ ನೂಡಲ್ಸ್ ತಿನ್ನಬೇಕು ಅಂತ ಆಸೆ ಇರುತ್ತೆ. ಮಾತ್ರ ಅವನ ಜೇಬಿನಲ್ಲಿ ಎಲ್ಲ ಕಾಸು ಸೇರಿಸಿದರೂ ಬರೀ 2000 ವಾನ್ ಇರುತ್ತೆ. ಇನ್ನು 500 ವಾನ್ ಕಮ್ಮಿ ಇರುತ್ತೆ. ಆ ಕಾಸು ಕೂಡ ಅವನು ವೆಂಡಿಂಗ್ ಮೆಷಿನ್ ಹತ್ತಿರ ಜನಗಳು ಅಚಾನಕ್ಕಾಗಿ ಕೆಳಗೆ ಹಾಕಿದ್ದನ್ನು ಆಯ್ದುಕೊಂಡದ್ದಾಗಿರುತ್ತೆ. ತಕ್ಷಣ ಆ ಭಿಕ್ಷುಕನಿಗೆ ಒಂದು ವಿಚಿತ್ರವಾದ ಕೆಂಪು ಬಣ್ಣದ ಕಾಯಿನ್ ಕಾಣಿಸುತ್ತದೆ. ಅದು ಸಿಗುತ್ತನ್ನಬಹುದು. ಅವನಿಗೆ ಗೊತ್ತಿರಲ್ಲ ಆ ಕಾಯಿನ್ನ ಉಪಯೋಗ ಏನು ಅಂತ. ಅದಕ್ಕೆ ಅವನು ಅದನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಅಷ್ಟರಲ್ಲೇ ಪ್ರತಿದಿನ ಅವನಿಗೆ ಕಾಟ ಕೊಡ್ತಾ ಇದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಗೆ ಬರುತ್ತಾನೆ ಮತ್ತು ಅವನ ಹತ್ತಿರ ಇದ್ದ ಎಲ್ಲ ಕಾಸನ್ನು ಕಿತ್ಕೊಂಡು ಬಿಡ್ತಾನೆ. ಆ ಭಿಕ್ಷುಕ ಕೋಪ ಮತ್ತು ಅಸಹಾಯಕತೆಯಿಂದ ವೆಂಡಿಂಗ್ ಮೆಷಿನ್ ಎದುರು ನಿಂತು ಒಳಗಡೆ ಇಟ್ಟಿರೋ ಕ್ಯಾನ್ ಕೋಲವನ್ನು ದಿಟ್ಟಿಸಿ ನೋಡ್ತಾ ಇರ್ತಾನೆ. ತಕ್ಷಣ ಅವನು ಏನೋ ಒಂದು ಗಮನಿಸ್ತಾನೆ. ಆ ಕೋಲದ ಬೆಲೆ ಕರೆಕ್ಟಾಗಿ ಅಷ್ಟೇ ಇರುತ್ತೆ. ಎಷ್ಟು ಅವನ ಕೈಲಿದ್ದ ಆ ಕೆಂಪು ಕಾಯಿನ್ನ ಮೌಲ್ಯವಿತ್ತೋ ಅಷ್ಟು. ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಅವನು ಆ ಕಾಯಿನನ್ನು ಮೆಷಿನ್ ಒಳಗಡೆ ಹಾಕ್ತಾನೆ ಮತ್ತು ನಿಜವಾಗಿಯೂ ಅವನಿಗೆ ಕೋಲ ಸಿಗುತ್ತೆ. ಅವನು ಆ ಕ್ಯಾನ್ ಓಪನ್ ಮಾಡೋ ಅಷ್ಟರಲ್ಲಿ ಎದುರುಗಡೆ ನಿಂತಿದ್ದ ಒಬ್ಬ ಮನುಷ್ಯ ವಾಂತಿ ಮಾಡಿಕೊಳ್ಳುವ ಸದ್ದು ಅವನ ಗಮನ ಸೆಳೆಯುತ್ತೆ. ಭಿಕ್ಷುಕ ತಿರುಗಿ ಅವನ ಕಡೆ ನೋಡ್ತಾನೆ. ಆಮೇಲೆ ಕ್ಯಾನ್ನ ರಿಂಗ್ ಎಳಿತಾನೆ. ದುರದೃಷ್ಟವಶಾತ್ ಅದು ಒಂದು ಖಾಲಿ ಕ್ಯಾನ್ ಆಗಿರುತ್ತೆ. ಅವನು ಕೋಪದಿಂದ ಬಯೋಕ್ಕೆ ಶುರು ಮಾಡ್ತಾನೆ. ಆದರೆ ಇದೇ ನಡವಳಿಕೆ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ. ಅವನು ಮತ್ತೆ ತಲೆಯೆತ್ತಿ ನೋಡಿದಾಗ ಆ ವಾಂತಿ ಮಾಡ್ತಾ ಇದ್ದ ಮನುಷ್ಯ ತಕ್ಷಣವೇ ಮಾಯವಾಗಿ ಬಿಟ್ಟಿರ್ತಾನೆ. ನೆಲದ ಮೇಲೆ ಬರೀ ಒಂದು ಜೊತೆ ಚರ್ಮದ ಶೂಗಳು ಮತ್ತು ಬಟ್ಟೆಗಳು ಬಿದ್ದಿರುತ್ತವೆ ಮತ್ತು ಎಲ್ಲಿಂದಲೋ ಮತ್ತೆರಡು ಕೆಂಪು ಬಣ್ಣದ ಕಾಯಿನ್ಗಳು ಹಾರಿ ಬಂದು ಅವನ ಎದುರು ಬೀಳುತ್ತವೆ. ಶುರುವಿನಲ್ಲಿ ಆ ಭಿಕ್ಷುಕ ಈ ವಿಷಯವನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವನ ಬಟ್ಟೆಗಳಿಂದ ಸಿಕ್ಕ ನೋಟುಗಳನ್ನು ತಗೊಂಡು ಒಂದು ಪ್ರೊವಿಷನ್ ಸ್ಟೋರ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಹೀಗಾಗಿ ಆ 5000 ವಾನ್ ತುಂಬಾನೇ ಬೇಗ ಖಾಲಿಯಾಗಿ ಬಿಡುತ್ತೆ ಮತ್ತು ಕೊನೆಯಲ್ಲಿ ಅವನ ಹತ್ತಿರ ಕೆಲವು ಚಿಲ್ಲರೆ ಕಾಸುಗಳು ಮಾತ್ರ ಉಳಿಯುತ್ತವೆ. ಸ್ವಲ್ಪ ಸಮಯದ ಮಜಾ ಆದ ಮೇಲೆ ಅವನ ಹತ್ತಿರ ಮತ್ತೆ ದುಡ್ಡು ಇಲ್ಲದಿದ್ದಾಗ ಅವನು ಮತ್ತೆ ಆ ಕತ್ತಲೆ ತುಂಬಿದ್ದ ಅಂಡರ್ ಗ್ರೌಂಡ್ ಸ್ಟೇಷನ್ಗೆ ವಾಪಸ್ಸು ಬರ್ತಾನೆ. ಮಾತ್ರ ಅವನು ಅಲ್ಲಿಂದ ವಾಪಸ್ಸು ಹೋಗುವಷ್ಟರಲ್ಲಿ
ಅವನ ಹಿಂದೆ ಅಚಾನಕ್ಕಾಗಿ ಮತ್ತೊಂದು ಆಟೋಮ್ಯಾಟಿಕ್ ವೆಂಡಿಂಗ್ ಮಿಷನ್ ಪ್ರತ್ಯಕ್ಷವಾಗುತ್ತೆ. ಒಳಗಡೆ ಇಟ್ಟಿರೋ ಕೆಂಪು ಪ್ಯಾಕಿಂಗ್ನ ಕೋಲವನ್ನು ನೋಡಿ ಅವನಿಗೆ ಗೊತ್ತಿರುತ್ತೆ ಆ ಕ್ಯಾನ್ ಬಹುಶಃ ಖಾಲಿ ಇರಬಹುದು ಅಂತ. ಆದರೂ ಅವನಿಗೆ ಈ ಖಾಲಿ ಕ್ಯಾನ್ಗಳ ಅಸಲಿ ಉಪಯೋಗದ ಅಂದಾಜು ಸಿಕ್ಕಿಬಿಟ್ಟಿರುತ್ತೆ. ಭಿಕ್ಷುಕ ಬೇಗನೆ ಕಾಯಿನನ್ನು ಮೆಷಿನ್ಗೆ ಹಾಕ್ತಾನೆ ಮತ್ತು ಕೈಯಲ್ಲಿ ಕ್ಯಾನ್ ಹಿಡ್ಕೊಳ್ತಾನೆ. ಅವನ ಮನಸ್ಸಿನ ಕೆಟ್ಟ ಆಸೆಗಳು ಯಾವುದೇ ಮಿತಿಯಿಲ್ಲದೆ ಬೆಳೆಯೋಕ್ಕೆ ಶುರು ಮಾಡುತ್ತವೆ. ಕರೆಕ್ಟಾಗಿ ಅದೇ ಟೈಮ್ಗೆ ಆ ಸೆಕ್ಯೂರಿಟಿ ಗಾರ್ಡ್ ಯಾರು ಯಾವಾಗಲೂ ಅವನಿಗೆ ಕಾಟ ಕೊಡ್ತಾ ಇದ್ದನೋ ಅವನು ಅಲ್ಲಿಗೆ ಬರ್ತಾನೆ. ಭಿಕ್ಷುಕ ಈಗ ಒಳ್ಳೆ ಬಟ್ಟೆ ಹಾಕಿಕೊಂಡಿರುವುದನ್ನು ನೋಡಿ ಸೆಕ್ಯೂರಿಟಿ ಗಾರ್ಡ್ ಅಂದುಕೊಳ್ಳುತ್ತಾನೆ ಇವನ ಜೇಬಿನಲ್ಲಿ ಮತ್ತೆ ತುಂಬ ದುಡ್ಡು ಇರಬೇಕು ಅಂತ. ಅಲ್ಲೇ ನಗ್ತಾ ನಗ್ತಾ ಅವನ ಕಡೆ ಬರ್ತಾನೆ. ಈತ ಭಿಕ್ಷುಕ ಪೂರ್ತಿ ಗಮನವಿಟ್ಟು ಆ ಕ್ಯಾನನ್ನು ಗುರಿಯಾಗಿಸಿಕೊಂಡು ರಿಂಗ್ ಎಳಿತಾನೆ. ಸೆಕ್ಯೂರಿಟಿ ಗಾರ್ಡ್ನ ಶರೀರದಲ್ಲಿ ತಕ್ಷಣವೇ ಒಂದು ವಿಚಿತ್ರ ಬದಲಾವಣೆ ಶುರುವಾಗುತ್ತೆ ಮತ್ತು ಅವನು ನಿಧಾನವಾಗಿ ಮಾಯವಾಗಿ ಬಿಡ್ತಾನೆ. ಕೊನೆಯಲ್ಲಿ ನೆಲದ ಮೇಲೆ ಬರೀ ಬಟ್ಟೆಗಳ ರಾಶಿ ಮಾತ್ರ ಉಳಿಯುತ್ತೆ. ಭಿಕ್ಷುಕ ಹೆದರಿ ಹಿಂದೆ ಸರಿಯೋಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಅವನಿಗೆ ಕೂಡ ಅರ್ಥವಾಗಲ್ಲ ಇದರ ಹಿಂದೆ ಎಂಥ ಒಂದು ವಿಚಿತ್ರ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ. ತಕ್ಷಣ ಅವನು ನೋಡ್ತಾನೆ ಯಾವ ಸೆಕ್ಯೂರಿಟಿ ಗಾರ್ಡ್ ಮಾಯವಾಗಿದ್ದಾನೋ ಅವನ ವೆಂಡಿಂಗ್ ಮೆಷಿನ್ ಒಳಗಡೆ ಹುಚ್ಚನ ಥರ ಓದಾಡ್ತಾ ಇರ್ತಾನೆ. ಆವಾಗ ಆ ಭಿಕ್ಷುಕನಿಗೆ ಅರಿವಾಗುತ್ತೆ ಇದು ಮನುಷ್ಯರನ್ನೇ ನುಂಗಿ ಹಾಕೋ ಒಂದು ವಿಚಿತ್ರ ಕ್ಯಾನ್ ಅಂತ. ನೆಲದ ಮೇಲೆ ಮತ್ತೆ ಹಾರಿಬಿದ್ದ 3 ಕಾಯಿನ್ಗಳನ್ನು ನೋಡಿ ಅವನ ಮನಸ್ಸಿನಲ್ಲಿ ಶ್ರೀಮಂತನಾಗೋ ಆಸೆ ಹುಟ್ಟುಕೊಳ್ಳುತ್ತೆ. ಇದರ ಬಳಿಕ ಅವನು ತನ್ನ ಹಳೆ ಹೆದರು ಪುಕ್ಕಲ ಬುದ್ಧಿಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾನೆ ಮತ್ತು ಸ್ಟೇಷನ್ ಒಳಗಡೆ ಅತ್ತ ಇತ್ತ ತಿರುಗಾಡುತ್ತಾ ಒಳ್ಳೆ ಬಟ್ಟೆ ಧರಿಸಿರೋ ಪ್ರಯಾಣಿಕರನ್ನು ಟಾರ್ಗೆಟ್ ಮಾಡ್ತಾನೆ. ಅವರ ಎಲ್ಲ ವಸ್ತುಗಳನ್ನು ಲೂಟಿ ಮಾಡ್ತಾನೆ ಮತ್ತು ಅವರ ಬಟ್ಟೆಗಳನ್ನು ಬೇಕಾಬಿಟ್ಟಿ ಟಾಯ್ಲೆಟ್ನ ಕ್ಯಾಬಿನ್ ಒಳಗಡೆ ಎಸೆದು ಬಿಡ್ತಾನೆ. ಹೀಗೆ ಬಲಿಯಾದವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋದ ಹಾಗೆ ಮತ್ತು ಬಟ್ಟೆ ವಿಚಾರದಲ್ಲಿ ಯಾವುದೇ ಚಿಂತೆ ಇಲ್ಲದ ಹಾಗೆ ಆಗಿಬಿಡುತ್ತೆ. ಅವನು ಇನ್ನು ಕಂಟ್ರೋಲ್ ಸಿಗದೆ ತುಂಬಾ ಕ್ರೂರಿಯಾಗ್ತಾನೆ ಮತ್ತು ಸಂಪೂರ್ಣವಾಗಿ ತನ್ನ ದುರಾಶೆಯ ಗುಲಾಮನಾಗ್ತಾನೆ. ಆದರೆ ಒಂದು ಗಾದೆ ಮಾತಿದೆ ಅಲ್ವಾ, ಮನುಷ್ಯ ಎಷ್ಟು ಹುಚ್ಚನಾಗ್ತಾನೋ ಅಷ್ಟೇ ಬೇಗ ಅವನಿಗೆ ಶಿಕ್ಷೆ ಸಿಗುತ್ತೆ ಅಂತ. ಒಂದು ರಾತ್ರಿ ಅವನು ಪ್ರತಿದಿನದ ಥರ ಪೂರ್ತಿ ಕುಡಿದು ಮತ್ತಾಗಿದ್ದ ಸ್ಥಿತಿಯಲ್ಲಿ ಸ್ಟೇಷನ್ಗೆ ವಾಪಸ್ಸು ಬರ್ತಾನೆ. ತಕ್ಷಣ ಅವನು ನೋಡ್ತಾನೆ ಆ ಭಯಾನಕ ವೆಂಡಿಂಗ್ ಮೆಷಿನ್ ಹತ್ತಿರ ಒಬ್ಬ ಮನುಷ್ಯ ನಿಂತಿದ್ದಾನೆ. ಅವನು ಕೂಡ ಇವನ ತರಹದ್ದೇ ಬಟ್ಟೆ ಹಾಕಿಕೊಂಡಿರುತ್ತಾನೆ. ಭಿಕ್ಷುಕ ಸೂಕ್ಷ್ಮವಾಗಿ ನೋಡೋಕ್ಕೆ ಪ್ರಯತ್ನ ಪಡ್ತಾನೆ. ಎಷ್ಟು ನೋಡ್ತಾನೋ ಅಷ್ಟು ಏನು ಎಡವಟ್ಟಾಗಿದೆ ಅನ್ನೋದು ಅವನಿಗೆ ಅನಿಸೋಕ್ಕೆ ಶುರು ಮಾಡುತ್ತೆ. ತಕ್ಷಣ ಅವನಿಗೆ ವಾಂತಿ ಬಂದ ಹಾಗೆ ಆಗುತ್ತೆ ಮತ್ತು ಅವನು ಒಂದು ಕಡೆ ವಾಲಿ ಜೋರಾಗಿ ವಾಂತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನಿಗೆ ನಡವಳಿಕೆ ಎದುರು ನಿಂತಿದ್ದ ಆ ಮನುಷ್ಯನ ಗಮನ ಸೆಳೆಯುತ್ತೆ ಮತ್ತು ಆ ಮನುಷ್ಯ ನಿಧಾನವಾಗಿ ತಿರುಗಿ ಇವನ ಕಡೆ ನೋಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಗೊತ್ತಾಗುತ್ತೆ ಎದುರು ನಿಂತಿರೋ ಆ ಮನುಷ್ಯ ಬೇರೆ ಯಾರೂ ಅಲ್ಲ, ಒಂದು ಕಾಲದಲ್ಲಿ ತಾನೇ ಆಗಿದ್ದ ಆ ಹಳೆಯ ಭಿಕ್ಷುಕ ರೂಪ. ಕೊನೆಗೂ ತನ್ನ ದುರಾಸೆಯ ಓಟದಲ್ಲಿ ಅವನು ತನ್ನದಾದ ಮತ್ತೊಂದು ರೂಪದ ಕೈಯಿಂದ ನುಂಗಿ ಹಾಕಲ್ಪಡ್ತಾನೆ. ಸ್ಟೇಷನ್ ಮಾಸ್ಟರ್ ಹೇಳಿದ ಈ ಎಲ್ಲ ಕರಾಳ ಕಥೆಗಳನ್ನು ಸ್ಕ್ರಿಪ್ಟ್ ಥರ ಯೂಸ್ ಮಾಡಿದ ಮೇಲೆ ಮಿನ್ನನ್ನ ವಿಡಿಯೋಗಳು ಸಡನ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗೋಕ್ಕೆ ಶುರು ಮಾಡುತ್ತವೆ. ಕಂಪನಿಯ ರ್ಯಾಂಕಿಂಗ್ನಲ್ಲಿ ಯಾವತ್ತೂ ಕೆಳಗಿದ್ದ ಹುಡುಗಿ ಈಗ ನೇರವಾಗಿ ಟಾಪ್ 3ಗೆ ತಲುಪಿ ಬಿಡ್ತಾಳೆ. ಮಿನ್ನ ಯಾವತ್ತು ತನಗಿಂತ ಕಮ್ಮಿ ಅಂತ ಅಂದುಕೊಂಡಿದ್ದ ಆ ಲೀನಾಳಿಗೆ ಮಿನ್ನ ಈ ಥರ ಸಡನ್ ಆಗಿ ಮೇಲೆ ಬಂದಿದ್ದನ್ನು ನೋಡಿ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ. ಲೀನಾ ಕೂಡ ಆ ಕಂಪನಿಯ ಉದ್ಯೋಗಿ. ಇದೇ ಟ್ರೈನ್ನ ಲಾಭ ಪಡ್ಕೊಳ್ಳೋಕ್ಕೆ ಒಬ್ಬಳು ಬ್ಯೂಟಿ ಬ್ಲಾಗರ್ ಆಗಿರುವ ಲೀನಾ ಕೂಡ ಗ್ವಾಂಗ್ನಿಯಾಂಗ್ ಸ್ಟೇಷನ್ನಲ್ಲಿ ಲೈವ್ ಸ್ಟ್ರೀಮ್ ಮಾಡೋಕ್ಕೆ ತಲುಪಿ ಬಿಡ್ತಾಳೆ. ಅಚಾನಕ್ಕಾಗಿ ಟ್ರೈನ್ ಜೋರಾಗಿ ಬ್ರೇಕ್ ಹಾಕುತ್ತೆ ಮತ್ತು ಲೀನಾ ಬೀಳೋದ್ರಿಂದ ಹೇಗೂ ಬಚಾವಾಗ್ತಾಳೆ. ಅವಳು ಬ್ಯಾಲೆನ್ಸ್ ಮಾಡಿಕೊಳ್ಳೋಕ್ಕೆ ಕೈ ಹಿಡ್ಕೊಳ್ತಾಳೆ. ಮಾತ್ರ ಅವಳ ಬಲಗೈ ಯಾವುದೋ ಒಂದು ಗೊತ್ತಿಲ್ಲದ ಲಿಕ್ವಿಡ್ನಿಂದ ಮುಳುಗಿ ಹೋಗಿರುತ್ತೆ. ಅವಳು ಬೇಗನೆ ಟಿಶ್ಯೂಯಿಂದ ಕೈ ಒರೆಸಿಕೊಳ್ಳುತ್ತಾಳೆ. ಅವಳ ಗ್ರಹಚಾರ ಕೆಟ್ಟಿತ್ತು. ಮರುದಿನವೇ ಅವಳ ಬಲಗೈ ಅಂಗೈ ಮೇಲೆ 3 ಕೆಂಪು ಕಲೆಗಳು ಮೂಡುತ್ತವೆ. ಹೆದರಿ ಹೋದ ಲೀನಾ ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತಾಳೆ. ಡಾಕ್ಟರ್ ಅವಳ ಹತ್ತಿರ ಕೇಳ್ತಾರೆ, ನೀನು ಇತ್ತೀಚೆಗೆ ಯಾವುದಾದ್ರೂ ಕೊಳಕು ಅಥವಾ ಅನುಮಾನಾಸ್ಪದ ವಸ್ತುವನ್ನು ಮುಟ್ಟಿದ್ದೀಯಾ ಅಂತ. ಲೀನಾ ತುಂಬ ಹೊತ್ತು ಯೋಚನೆ ಮಾಡಿದ ಮೇಲೆ ಹಿಂದಿನ ದಿನ ಮೆಟ್ರೋದಲ್ಲಿ ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ತಾಳೆ. ಡಾಕ್ಟರ್ ಇದನ್ನು ಕೇಳಿ ಹೇಳುತ್ತಾರೆ, ಇದು ಬಹುಶಃ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ಅಂತ. ಅಲ್ಲದೆ ಅವಳಿಗೆ ಒಂದು ಆಯಿಂಟ್ಮೆಂಟ್ ಬರೆದು ಕೊಡ್ತಾರೆ. ಜೊತೆಗೆ ಕೆಲವು ದಿನಗಳ ಕಾಲ ಇದರ ಮೇಲೆ ನಿಗಾ ಇಡಿ ಅಂತ ಹೇಳ್ತಾರೆ. ಮನೆಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಲೀನಾಗೆ ತನ್ನ ಕಾಂಪಿಟೇಟರ್ ಮಿನ್ನಾ ಸಿಗ್ತಾಳೆ. ಲೀನಾ ಸುಳ್ಳು ನಗುವಿನೊಂದಿಗೆ ಅವಳ ಹತ್ತಿರ ಮಾತಾಡ್ತಾಳೆ ಮತ್ತು ಅವಳ ಕೆರಿಯರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾಳೆ. ಅಸಲಿಗೆ ಅವರಿಬ್ಬರು ಬರೀ ಕಾಂಪಿಟೇಟರ್ಸ್ ಮಾತ್ರ ಆಗಿರಲ್ಲ, ಬದಲಿಗೆ ತಮ್ಮ ಬಾಸ್ ಆಹ್ವಾನನ್ನು ಒಳಗೊಳಗೆ ಇಷ್ಟಪಡ್ತಾ ಇರ್ತಾರೆ. ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಲೀನಾಳ ಮೂಗಿನಿಂದ ರಕ್ತ ಧಾರೆ ಥರ ಹರಿಯೋಕ್ಕೆ ಶುರು ಮಾಡುತ್ತೆ. ಅದು ನಿಲ್ಲೋ ಹೆಸರೇ ತಗೊಳ್ಳಲ್ಲ. ಗಾಬರಿಯಾಗಿ ಅವಳು ಓಡ್ತಾ ನೇರವಾಗಿ ವಾಶ್ರೂಮ್ ಒಳಗಡೆ ಹೋಗ್ತಾಳೆ. ಇಷ್ಟೊಂದು ಪ್ರಮಾಣದಲ್ಲಿ ರಕ್ತ ಬರೋದು ಖಂಡಿತವಾಗಿ ನಾರ್ಮಲ್ ಅಲ್ವೇ ಅಲ್ಲ. ಲೀನಾ ಗಾಬರಿಯಲ್ಲಿ ರಕ್ತ ಒರೆಸ್ತಾನೆ ಇರ್ತಾಳೆ. ತಕ್ಷಣ ಅವಳ ಅಂಗೈ ಮೇಲೆ ಸಣ್ಣ ಸಣ್ಣ ಸಾಲು ರಂಧ್ರಗಳು ಕಾಣಿಸೋಕೆ ಶುರು ಮಾಡುತ್ತವೆ.
ಇದನ್ನ ನೋಡಿ ಅವಳ ಮೈ ನಡುಗಿ ಹೋಗುತ್ತೆ. ಅದೇ ಟೈಮಿಗೆ ಹೊರಗಡೆ ಯಾರೋ ಬರೋ ಸದ್ದು ಕೇಳಿಸುತ್ತೆ. ಲೀನಾ ಬೇರೆಯವರಿಗೆ ಸಿಕ್ಕಿ ಬೀಳಬಾರದು ಅನ್ನೋ ಹೆದರಿಕೆಯಿಂದ ಬೇಗನೆ ಟಾಯ್ಲೆಟ್ನ ಒಂದು ಕ್ಯಾಬಿನ್ ಒಳಗಡೆ ಅಡಗಿಕೊಳ್ಳುತ್ತಾಳೆ. ಮಾತ್ರ ಸಮಯ ಕಳೆದ ಹಾಗೆ ಆ ಸಣ್ಣ ಸಣ್ಣ ರಂಧ್ರಗಳು ಅವಳ ಕೈಯಿಂದ ಹರಡುತ್ತಾ ತೋಳು ಆಮೇಲೆ ಇಡೀ ಶರೀರಕ್ಕೆ ಹರಡೋಕೆ ಶುರು ಮಾಡುತ್ತವೆ. ಅವಳು ಗಾಬರಿಯಿಂದ ಡಾಕ್ಟರ್ ಕೊಟ್ಟಿದ್ದ ಆಯಿಂಟ್ಮೆಂಟ್ ಹೊರಗೆ ತೆಗಿತಾಳೆ ಮತ್ತು ಎದುರಿಗಿರೋ ಸತ್ಯವನ್ನು ಒಪ್ಪಿಕೊಳ್ಳೋಕೆ ಆಗದೆ ಅವಳ ಕೈಗಳು ಸಿಕ್ಕಾಪಟ್ಟೆ ನಡುಗುತ್ತಾ ಇರುತ್ತವೆ. ಆ ಆಯಿಂಟ್ಮೆಂಟ್ ಅವಳ ಕೈಯಿಂದ ಜಾರಿ ಕೆಳಗೆ ಬಿದ್ದು ಬಿಡುತ್ತೆ. ತಕ್ಷಣ ಅಲ್ಲಿಂದ ಹೋಗ್ತಾ ಇದ್ದ ಒಬ್ಬ ಫ್ಯಾನ್ ಅವಳ ಆಯಿಂಟ್ಮೆಂಟ್ ಅನ್ನು ಎತ್ತಿಕೊಡ್ತಾನೆ. ಲೀನಾ ಒಪ್ಪಿಕೊಳ್ಳಲ್ಲ. ಲೀನಾ ಯಾರ ಹತ್ತಿರವೂ ಸಹಾಯ ಕೇಳೋಕೆ ಧೈರ್ಯ ಮಾಡಲ್ಲ ಮತ್ತು ಜೋರಾಗಿ ಕಿರುಚಿ ಆ ಫ್ಯಾನ್ಗೆ ಅಲ್ಲಿಂದ ಹೊರಟು ಹೋಗೋಕೆ ಹೇಳುತ್ತಾಳೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ರಂಧ್ರಗಳಿಂದ ಹಸಿರು ಚಿಗುರೊಡೆಯೋಕೆ ಶುರು ಮಾಡುತ್ತೆ ಮತ್ತು ಅವಳ ಇಡೀ ಶರೀರದ ಮೇಲೆ ದೊಡ್ಡ ದೊಡ್ಡ ಗಿಡಗಳು ಬೆಳೆದು ಬಿಡುತ್ತವೆ. ಕೊನೆಗೂ ಲೀನಾ ಅದೇ ಕ್ಯಾಬಿನ್ ಒಳಗಡೆ ಶಾಶ್ವತವಾಗಿ ಬಿದ್ದು ಬಿಡ್ತಾಳೆ ಮತ್ತು ಒಂದು ಗಿಡವಾಗಿ ಬದಲಾಗಿ ಬಿಡ್ತಾಳೆ. ಈ ಸಾವು ತುಂಬಾನೇ ನೋವಿಂದ ಕೂಡಿದರೂ ಅವಳು ತನ್ನದಾದ ಶೈಲಿಯಲ್ಲಿ ತಾನು ಅಂದುಕೊಂಡ ಹಾಗೆ ಒಂದು ಸುಂದರವಾದ ಸಾವನ್ನಪ್ತಾಳೆ. ಕ್ಯಾಮರಾ ಶಿಫ್ಟ್ ಆಗುತ್ತೆ ಮತ್ತು ಮಿನ್ನಾ ಮತ್ತೊಮ್ಮೆ ಸ್ಟೇಷನ್ ಮಾಸ್ಟರ್ ಓಲ್ಡ್ ಚಾಯ್ ಹತ್ತಿರ ತಲುಪ್ತಾಳೆ. ಅವನ ಹತ್ತಿರ ಕೇಳ್ತಾಳೆ, ನೀವು ಎಂದಾದರೂ ಗ್ವಾಂಗ್ನಿಂಗ್ ಕಲ್ಟ್ ಪಂಥದ ಬಗ್ಗೆ ಕೇಳಿದ್ದೀರಾ ಅಂತ. ಅಸಲಿಗೆ ತನ್ನ ರಿಸರ್ಚ್ನಲ್ಲಿ ಮಿನ್ನಾಗೆ ಒಂದು ವಿಷಯ ಗೊತ್ತಾಗಿರುತ್ತೆ. ಈ ಗ್ವಾಂಗ್ನಿಂಗ್ ಸ್ಟೇಷನ್ ಮೊದಲು ಅದೇ ಕಲ್ಟ್ನ ಒಂದು ಚರ್ಚ್ ಆಗಿತ್ತಂತೆ. ತಮ್ಮ ಲೀಡರ್ನನ್ನು ಅಮರನನ್ನಾಗಿ ಮಾಡೋಕ್ಕೋಸ್ಕರ ಆ ಸಮಯದಲ್ಲಿ 40 ಜನ ಅನುಯಾಯಿಗಳು ಒಟ್ಟಿಗೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ. ಇದೇ ಕಾರಣಕ್ಕೆ ಗ್ವಾಂಗ್ನಿಯನ್ ಮೆಟ್ರೋ ಸ್ಟೇಷನ್ನಲ್ಲಿ ಪದೇ ಪದೇ ಜನರ ರಹಸ್ಯಮಯ ಸಾವುಗಳು ನಡೀತಾ ಇರುತ್ತವೆ. ಅದಕ್ಕಾಗಿ ಇನ್ನೂ ಹೆಚ್ಚಿನ ವ್ಯೂಸ್ ಪಡ್ಕೊಳ್ಳೋಕ್ಕೆ ಮಿನ್ನಾ ಆ ಗ್ವಾಂಗ್ನಿಯನ್ ಕಲ್ಟ್ನ ಜನರ ಇಂಟರ್ವ್ಯೂ ಮಾಡಬೇಕು ಅಂದ್ಕೊಳ್ತಾಳೆ. ಅವಳು ಸ್ಟೇಷನ್ ಮಾಸ್ಟರ್ ಹತ್ತಿರ ಕೇಳ್ತಾಳೆ, ನಿಮಗೆ ಅವರ ಕರೆಕ್ಟ್ ಲೊಕೇಶನ್ ಬಗ್ಗೆ ಏನಾದರೂ ಗೊತ್ತಾ ಅಂತ. ಸ್ಟೇಷನ್ ಮಾಸ್ಟರ್ ಶುರುವಿನಲ್ಲಿ ಈ ವಿಷಯ ಹೇಳೋಕ್ಕೆ ಇಷ್ಟಪಡಲ್ಲ ಮತ್ತು ಮಿನ್ನಾಗಿ ಇಲ್ಲೇ ಸ್ಟಾಪ್ ಮಾಡು ಅಂತ ಅಡ್ವೈಸ್ ಮಾಡ್ತಾನೆ. ಆದರೆ ಒಂದು ಸಲ ಮನುಷ್ಯ ಯಶಸ್ಸಿನ ರುಚಿ ನೋಡಿದ ಮೇಲೆ ಅವನಿಗೆ ಅಲ್ಲಿಗೆ ನಿಲ್ಲೋದು ತುಂಬಾನೇ ಕಷ್ಟ ಆಗಿಬಿಡುತ್ತೆ. ಬೇರೆ ದಾರಿ ಇಲ್ಲದೆ ಸ್ಟೇಷನ್ ಮಾಸ್ಟರ್ ಮಿನ್ನಾಗೆ ಅವರನ್ನು ಭೇಟಿಯಾಗೋ ದಾರಿಯನ್ನು ಹೇಳ್ತಾನೆ. ಅವನು ಹೇಳುತ್ತಾನೆ, ಪ್ರತಿ ರಾತ್ರಿ ಕರೆಕ್ಟಾಗಿ 3:24ಕ್ಕೆ ಒಂದು ಟ್ರೈನ್ ಸ್ಟೇಷನ್ಗೆ ಬರುತ್ತೆ. ಒಂದು ವೇಳೆ ಅವಳು ಆ ಟ್ರೈನ್ ಹತ್ತಿದರೆ ಅವರನ್ನು ಹುಡುಕಬಹುದು ಎನ್ನುವುದು. ಈಗ ಟ್ರೈನ್ ಬರೋಕ್ಕೆ ಇನ್ನು ಬರೀ 4 ನಿಮಿಷ ಮಾತ್ರ ಬಾಕಿ ಇರುತ್ತೆ. ಮಿನ್ನಾ ತುಂಬಾನೇ ಎಕ್ಸೈಟ್ ಆಗಿ ವೇಟ್ ಮಾಡ್ತಾ ಇರ್ತಾಳೆ. ಅದೇ ಕ್ಷಣ ಅವಳಿಗೆ ಒಂದು ಬೆಕ್ಕಿನ ಸದ್ದು ಕೇಳಿಸುತ್ತೆ ಮತ್ತು ಅವಳು ಅದೇ ದಾರಿಯಲ್ಲಿ ನಡೀತಾ ಹೋಗ್ತಾಳೆ. ಪ್ಲಾಟ್ಫಾರ್ಮ್ನ ಎಲ್ಲ ಲೈಟ್ಸ್ಗಳು ಸಡನ್ ಆಗಿ ಆನ್ ಆಗುತ್ತವೆ ಮತ್ತು ಅವಳ ಎದುರುಗಡೆ ಎಲ್ಲಿಂದಲೂ ಬಂದ ಒಬ್ಬ ಮಧ್ಯ ವಯಸ್ಸಿನ ಮನುಷ್ಯ ಕೂತಿರ್ತಾನೆ. ಅವನ ಬೆನ್ನಿನ ಮೇಲೆ ಒಂದು ಕ್ಯಾಟ್ ಬ್ಯಾಗ್, ಬೆಕ್ಕಿನ ಬ್ಯಾಗ್ ಇರುತ್ತೆ. ಕರೆಕ್ಟಾಗಿ ಅದೇ ಟೈಮ್ಗೆ ಆ ಟ್ರೈನ್ ಟೈಮಿಗೆ ಸರಿಯಾಗಿ ಸ್ಟೇಷನ್ಗೆ ಎಂಟ್ರಿ ಕೊಡುತ್ತೆ. ಮಿನ್ನಾ ಏನು ಯೋಚನೆ ಮಾಡದೆ ಫಸ್ಟ್ ಆ ಟ್ರೈನ್ ಡಬ್ಬಿ ಒಳಗಡೆ ನುಗ್ತಾಳೆ ಮತ್ತು ಪಕ್ಕದಲ್ಲೇ ಕೂತ್ಕೊಳ್ತಾಳೆ. ಅವಳು ಹಿಂದೆ ತಿರುಗಿ ನೋಡಿದಾಗ ಆ ಮನುಷ್ಯ ಇನ್ನೂ ಅದೇ ಬೆಂಚ್ ಮೇಲೆ ಕೂತಿರ್ತಾನೆ. ಅವನು ಟ್ರೈನ್ ಹತ್ತಿರೋದೇ ಇಲ್ಲ. ಮಿನ್ನಾ ನಿಟ್ಟುಸಿರು ಬಿಡ್ತಾಳೆ. ಅಷ್ಟರಲ್ಲೇ ಸಡನ್ ಆಗಿ ಆ ಮನುಷ್ಯ ಅವಳ ಕಣ್ಣೆದುರೇ ಬಂದು ಕೂತ್ಕೊಳ್ತಾನೆ. ಮಿನ್ನಾ ಇತ್ತ ಸರಿಯೋಕ್ಕೆ ನೋಡ್ತಾಳೆ. ಆದರೆ ಅವಳು ಏನೇ ಮಾಡಿದರೂ ಅವಳಿಗೆ ಅನಿಸುತ್ತೆ ತನ್ನ ದೇಹದಲ್ಲಿ ಯಾವುದೋ ಮ್ಯಾಗ್ನೆಟ್ ಇಟ್ಟ ಹಾಗೆ ಇದೆ ಅಂತ. ಅದು ಆ ಮನುಷ್ಯನ ಕಣ್ಣುಗಳನ್ನು ತನ್ನ ಕಡೆನೇ ಸೆಳೀತಾ ಇರುತ್ತೆ. ಮಿನ್ನಾ ಎದ್ದು ಅಲ್ಲಿಂದ ಹೋಗೋಕ್ಕೆ ಶುರು ಮಾಡಿದ ತಕ್ಷಣ ಆ ಮನುಷ್ಯ ಕೂಡ ತಕ್ಷಣ ಎದ್ದು ಅವಳ ಹಿಂದೆನೇ ಬರ್ತಾನೆ. ಆವಾಗ ಮಿನ್ನಾಗೆ ಒಂದು ಭಯಾನಕಾರಿಯಾಗುತ್ತೆ. ಆ ಕ್ಯಾಟ್ ಬ್ಯಾಗ್ ಒಳಗಡೆ ಯಾವುದೇ ಬೆಕ್ಕು ಇರಲ್ಲ, ಬದಲಾಗಿ ಅವಳದ್ದೇ ಸ್ವಂತ ಕತ್ತರಿಸಿದ ತಲೆ ಇರುತ್ತೆ. ಯಾವಾಗ ಮಿನ್ನಾ ಟ್ರೈನಿಂದ ಇಳಿತಾಳೋ ಮುಂದಿನ ಸೀನ್ನಲ್ಲಿ ಅವಳು ತನ್ನ ಆಫೀಸ್ಗೆ ಕೆಲಸಕ್ಕೆ ಹೋಗ್ತಾ ಇರೋದು ಕಾಣಿಸುತ್ತೆ. ಅದೇ ಟೈಮ್ಗೆ ಇಬ್ಬರು ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಕಾರಣ ಏನು ಅಂದರೆ ಮಿನ್ನಾನ ವಿಡಿಯೋದ ಪಾಪ್ಯುಲಾರಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಮತ್ತು ಅದು ಪೊಲೀಸ್ನ ಗಮನ ಸೆಳೆದಿರುತ್ತೆ. ಇನ್ವೆಸ್ಟಿಗೇಷನ್ನಲ್ಲಿ ಪೊಲೀಸ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಯಾವ ಸ್ಟೇಷನ್ ಮಾಸ್ಟರ್ ಓಲ್ಡ್ ಚಾಯ್ ಬಗ್ಗೆ ಹೇಳಲಾಗಿದೆಯೋ ಅವನು 3 ವರ್ಷದ ಮುಂಚೆಯೇ ಸತ್ತು ಹೋಗಿದ್ದಾನಂತೆ. ಗ್ವಾಂಗ್ನಿಂಗ್ ಸ್ಟೇಷನ್ನ ಈಗಿನ ಸ್ಟೇಷನ್ ಮಾಸ್ಟರ್ ಬೇರೆ ಯಾರೋ ಆಗಿರ್ತಾರೆ. ಅವನ ಹೆಸರು ಓಲ್ಡ್ ವಾಂಗ್ ಅಂತ. ಓಲ್ಡ್ ಚಾಯ್ ಅಲ್ವೇ ಅಲ್ಲ. ಇದನ್ನು ಕೇಳಿದ್ದ ತಕ್ಷಣ ತಕ್ಷಣವೇ ಮಿನ್ನಾಳನ್ನು ಕರ್ಕೊಂಡು ಗ್ವಾಂಗ್ನಿಂಗ್ ಸ್ಟೇಷನ್ಗೆ ತಲುಪ್ತಾನೆ. ಅದೇ ಟೈಮಿಗೆ ಒಂದು ಹಳೆಯ ಜರ್ಜರಿತ ಸ್ಥಿತಿಯಲ್ಲಿರೋ ಟ್ರೈನ್ ನಿಧಾನವಾಗಿ ಪ್ಲಾಟ್ಫಾರ್ಮ್ಗೆ ಬಂದು ನಿಲ್ಲುತ್ತೆ. ಮಿನ್ನಾ ಮುಂದೆ ಹೋಗಿ ಟ್ರೈನ್ನ ಡಬ್ಬಿ ಒಳಗಡೆ ಹೋಗ್ತಾಳೆ ಮತ್ತು ಅಲ್ಲಿ ಅವಳಿಗೆ ಸ್ಟೇಷನ್ ಮಾಸ್ಟರ್ ಓಲ್ಡ್ ಚಾಯ್ನ ವಾಕಿ ಟಾಕಿ ಕಾಣಿಸುತ್ತೆ. ಅವಳು ಅದನ್ನು ಎತ್ತಿಕೊಂಡು ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕಡೆಯಿಂದ ಓಲ್ಡ್ ಚಾಯ್ನ ಧ್ವನಿ ಕೇಳಿಸುತ್ತೆ. ಓಲ್ಡ್ ಚಾಯ್ ಒಂದೊಂದಾಗಿ ಆ ರಾತ್ರಿ ನಡೆದ ತನ್ನ ಸಾವಿನ ಪೂರ್ಣ ಕಥೆಯನ್ನು ಹೇಳ್ತಾನೆ. ಆ ರಾತ್ರಿ ಅವನು ತನ್ನ ಅಸಿಸ್ಟೆಂಟ್ ಶಿಯೋಮಾ ಜೊತೆ ಡ್ಯೂಟಿಯಲ್ಲಿದ್ದನಂತೆ. ತಕ್ಷಣ ಅವನು CCTVಯಲ್ಲಿ ಒಂದು ವಿಚಿತ್ರವಾದ ನೆರಳನ್ನು ನೋಡ್ತಾನೆ. ಅದು ಆ ಟ್ರ್ಯಾಕ್ನ ದಾರಿಯನ್ನು ಬಂದ್ ಮಾಡಿ ನಿಂತಿರುತ್ತೆ. ಓಲ್ಡ್ ಚಾಯ್ಗೆ ಅನಿಸುತ್ತೆ ಅಲ್ಲಿ ಯಾರೋ ಕುಡುಕ ಅಲೆದಾಡ್ತಾ ಇರಬಹುದು ಎನ್ನುವುದು. ಅದಕ್ಕೆ ಅವನು ಶಿವಮನನ್ನು ಚೆಕ್ ಮಾಡೋಕ್ಕೆ ಕಳಿಸ್ತಾನೆ.
ಆದರೆ ಅರ್ಧ ಗಂಟೆ ಆದರೂ ಕೂಡ ಶಿವಮೊಮ್ಮ ವಾಪಸ್ಸು ಬರಲ್ಲ ಮತ್ತು ಸಂಪೂರ್ಣವಾಗಿ ನಾಪತ್ತೆಯಾಗಿ ಬಿಡ್ತಾನೆ. ಬೇರೆ ದಾರಿ ಕಾಣದೆ ಓಲ್ಡ್ ಚಾಯ್ ತಾನೇ ಅವನನ್ನು ಹುಡುಕೋಕೆ ಹೊರಡುತ್ತಾನೆ. ಸುತ್ತಲೂ ಹುಡುಕ್ತಾ ಇರಬೇಕಾದ್ರೆ ಸಡನ್ ಆಗಿ ಅವನ ಹಿಂದೆ ಒಂದು ತುಂಬಾನೇ ಹಳೆಯ ಟ್ರೈನ್ ಬರುತ್ತೆ. ಅದರ ಮೇಲೆ ರಕ್ತದಿಂದ ಬರೆದ ಅಕ್ಷರಗಳು ತುಂಬಿರುತ್ತವೆ. ಸ್ಟೇಷನ್ ಮಾಸ್ಟರ್ ಆಗಿರೋ ಕಾರಣ ಓಲ್ಡ್ ಚಾಯ್ ಮುಂದೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋಕೆ ನೋಡ್ತಾನೆ. ಆದರೆ ಟ್ರೈನ್ ಸಡನ್ ಆಗಿ ಸ್ಪೀಡ್ ಪಡ್ಕೊಳ್ಳುತ್ತೆ ಮತ್ತು ಅವನಿಗೆ ಗೊತ್ತಾಗಲ್ಲ ಅದು ಅವನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನುವುದು. ಅವನಿಗೆ ಬರೀ ಒಂದು ವಿಷಯ ಮಾತ್ರ ಫೀಲ್ ಆಗ್ತಾ ಇರುತ್ತೆ. ಆ ಡಬ್ಬೆಯ ಒಳಗಡೆ ಭಯಾನಕ ಶಾಖ ಇರುತ್ತೆ. ತಾಪಮಾನ ಎಷ್ಟೇ ಇರುತ್ತೆ ಅಂದರೆ ಅವನ ಚರ್ಮದ ಶಿವುಗಳು ಕೂಡ ಕರಗಲಿಕ್ಕೆ ಶುರುವಾಗುತ್ತವೆ. ತಕ್ಷಣ ಕಿಟಕಿಯಿಂದ ಅವನಿಗೆ ಶಿವಮೊಮ್ಮ ಕಾಣಿಸ್ತಾನೆ. ಅವನು ನೋಡಿ ಇವನಿಗೆ ತುಂಬಾನೇ ಖುಷಿಯಾಗುತ್ತೆ. ಮಾತ್ರ ಸಮಯ ಕಳೆದ ಹಾಗೆ ಅವನಿಗೆ ಅರ್ಥವಾಗುತ್ತೆ ಅದು ಶಿವಮೊಮ್ಮ ಅಲ್ವೇ ಅಲ್ಲ, ಬದಲಾಗಿ ಅವನ ಮೊಬೈಲ್ ಫೋನ್. ಅದನ್ನು ಯಾರೋ ಒಂದು ರಹಸ್ಯಮಯ ವ್ಯಕ್ತಿ ಮೇಲಕ್ಕೆತ್ತಿ ಹಿಡಿದಿರ್ತಾನೆ. ಆ ವ್ಯಕ್ತಿ ಖಂಡಿತವಾಗಿಯೂ ಗ್ವಾಂಗ್ನಾಂಗ್ ಕಲ್ಟ್ನ ಹೆಡ್ ಆಗಿರ್ತಾನೆ, ಮುಖ್ಯಸ್ಥ ಅನ್ನಬಹುದು. ಸ್ವಲ್ಪ ಸಮಯದಲ್ಲಿ ಟ್ರೈನ್ ಮತ್ತೆ ಚಲಿಸೋಕೆ ಶುರು ಮಾಡುತ್ತೆ ಮತ್ತು ನೆಲದ ಕೆಳಗಿನಿಂದ ಬಂದ ಕಪ್ಪು ಕೈಗಳು ಓಲ್ಡ್ ಚಾಯ್ನನ್ನು ನಿಧಾನವಾಗಿ ಎಳೆದುಕೊಂಡು ಒಳಗಡೆ ಹಾಕೊಂಡು ಬಿಡುತ್ತವೆ. ಈ ಪೂರ್ಣ ಸತ್ಯ ಗೊತ್ತಾದ ಮೇಲೆ ಮಿನ್ನಾಗೆ ತನ್ನ ಈಗಿನ ಸಿಚುವೇಶನ್ನ ಅರಿವಾಗುತ್ತೆ. ಗ್ವಾಂಗ್ನಿಯಾಂಗ್ ಕಲ್ಟ್ನ ಈ ಚರ್ಚೆ ಎಂಥ ಜಾಗ ಅಂದರೆ ಇಲ್ಲಿ ಒಂದ್ಸಲ ಹೋದರೆ ವಾಪಸ್ಸು ಬರೋಕೆ ಯಾವುದೇ ದಾರಿ ಇಲ್ಲ. ಇದೇ ಸಮಯದಲ್ಲಿ ಟ್ರೈನ್ ನಿಧಾನವಾಗಿ ಮೂವ್ ಆಗೋಕೆ ಶುರು ಮಾಡುತ್ತೆ ಮತ್ತು ಮಿನ್ನಳನ್ನು ಕೂಡ ಕರ್ಕೊಂಡು ಹೋಗತೊಡಗುತ್ತೆ. ಯಾಕೆಂದ್ರೆ ಅವಳು ಆ ಕಲ್ಟ್ ಲೀಡರ್ಗೆ ಬಲಿಯಾಗಬೇಕಾಗಿರುತ್ತೆ. ಟ್ರೈನ್ ಎಷ್ಟು ದೂರ ಹೋಗ್ತಾ ಇರುತ್ತೋ ಮೀನಾ ಸಡನ್ ಆಗಿ ನೋಡ್ತಾಳೆ. ಆ ಓಲ್ಡ್ ಚಾಯ್ ಇವಾಗ ಅವಳದ್ದೇ ರೂಪಕ್ಕೆ ಬದಲಾಗಿ ಬಿಟ್ಟಿರ್ತಾನೆ. ಆವಾಗ ಅವಳಿಗೆ ಅರ್ಥವಾಗುತ್ತೆ ಶುರುವಿನಿಂದ ಈ ಓಲ್ಡ್ ಚಾಯ್ ಅಸಲಿಗೆ ಓಲ್ಡ್ ಚಾಯ್ ಆಗಿರಲೇ ಇಲ್ಲ, ಬದಲಿಗೆ ಅವನೇ ಆ ದುಷ್ಟ ಕಲ್ಟ್ ಲೀಡರ್ ಆಗಿದ್ದ ಅಂತ. ಈಗ ಅವನು ಮಿನ್ನಳ ಶರೀರವನ್ನು ಉಪಯೋಗಿಸಿಕೊಂಡು ಅವಳನ್ನು ಹುಡುಕಿಕೊಂಡು ಬಂದಿರೋ ಅವಳ ಬಾಸ್ ಅವನನ್ನು ಸಿಕ್ಕಿ ಹಾಕಿಸೋಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಮತ್ತು ಇದೇ ರಹಸ್ಯದೊಂದಿಗೆ ಈ ಗೋಸ್ಟ್ ಟ್ರೈನ್ ಸಿನಿಮಾ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.